ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಹಲಸಿನ ಹಣ್ಣಾಗಿತ್ತು. ಆ ಹಲಸಿನ ಹಣ್ಣಿಂದ ಕಡುಬು ಮಾಡಿದ್ದೀನಿ. ನಾನು ಹೇಗೆ ಮಾಡಿದೆ, ರುಚಿ ಹೇಗಿತ್ತು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ 2 ಲೋಟ ಆಗುವಷ್ಟು ಅಕ್ಕಿಯನ್ನು 2 ತಾಸು ನೆನೆಸಿ ಆಮೇಲೆ ಆ ನೀರನ್ನು ಸೋಸಿ ಒಂದು ಬಟ್ಟೆ ಮೇಲೆ ಹರಡಿಸ್ಕೊಂಡಿದ್ದೀನಿ. ಒಂದೆರಡು ಅಚ್ಚು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪೂರ್ತಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಆರಿಸಿತ್ತಲ್ಲ ಆ ಅಕ್ಕಿನ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಹಲಸಿನ ಹಣ್ಣಿನ ಬೀಜವನ್ನು ತೆಗೆದು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಬೆಲ್ಲವನ್ನು ಕೂಡ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನಾನಿಲ್ಲಿ ಯಾವುದೇ ರೀತಿಯಾಗಿ ನೀರನ್ನು ಯೂಸ್ ಮಾಡಲಿಲ್ಲ. ಬೆಲ್ಲ ಮತ್ತು ಹಣ್ಣು ಸೇರಿದ್ದಕ್ಕೆ ಈ ಥರ ನೀರಾಗಿ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ತೆಂಗಿನ ತುರಿ ಮತ್ತು 2 ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪರಿಮಳಕ್ಕೋಸ್ಕರ. ಅದೇ ರೀತಿಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಕೂಡ ರುಬ್ಕೊಂಡು ಒಂದು ಪಾತ್ರಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಬ್ಯಾಟರಿಗೆ ಆಲ್ಮೋಸ್ಟ್ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿಂದ ಏನೆಲ್ಲ ಅಡುಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಗೆ ನಿಮ್ಮ ಮನೇಲಿ ಕೂಡ ಹಲಸಿನ ಹಣ್ಣಿಂದು ಕಡುಬನ್ನು ಇದೇ ರೀತಿಯಲ್ಲಿ ಮಾಡ್ತೀರಾ ಅಂತಲೂ ನನಗೆ ಹೇಳಿ. ಈಗ ಕಡುಬಿನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾವುದೇ ರೀತಿ ಗಂಟು ಇಲ್ಲದಾಗೆ ಮಿಕ್ಸ್ ಮಾಡಬೇಕು. ಅದೇ ರೀತಿಯಲ್ಲಿ ಅವಶ್ಯಕತೆ ಇತ್ತು ಅಂತಾದರೆ ಸ್ವಲ್ಪ ನೀವು ನೀರನ್ನು ಸೇರಿಸ್ಕೊಳ್ಬೋದು. ನಾನು ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡಿಲ್ಲ. ಕಡುಬು ಬೇಯಿಸ್ಲಿಕ್ಕೋಸ್ಕರ ಅಂತ ಹೇಳಿ ಬಾಳೆ ಎಲೆನ ಚೆನ್ನಾಗಿ ತೊಳೆದು ಗ್ಯಾಸ್ ಸ್ಟವ್ನ ಬೆಂಕಿಯಲ್ಲಿ ಬಾಡಿಸಿಟ್ಕೊಂಡಿದ್ದೀನಿ. ಸೊ ಈಗ ಎಲೆ ಮೇಲೆ 1 ಸೌಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಅದನ್ನು ಎಲೆ ಮೇಲೆ ಹರಡಿಸಿ ಎಲೆಯನ್ನು ಮುಚ್ಚಬೇಕು. 2 ಸೈಡನ್ನು ಮುಚ್ಚಿ ಇಡಬೇಕು. ನಾನೀಗ ಇದನ್ನು ಇಡ್ಲಿ ಕುಕ್ಕರ್ನಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಸುಮಾರು 40 ನಿಮಿಷ ನಾನು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಆಹಾ, ಇಡ್ಲಿ ಅಟ್ಟದ್ದು ಲಿಡ್ ತೆಗೆದ ತಕ್ಷಣ ಎಷ್ಟು ಒಳ್ಳೆ ಹಲಸಿನ ಹಣ್ಣಿನ ಪರಿಮಳ ಬರ್ತಾ ಇದೆ ಗೊತ್ತಾ. ಹಾಗೆ ಕಡುಬು ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಮೇಯ್ನ್ ರುಚಿ ನೋಡುವ ಬನ್ನಿ. ರುಚಿ ತುಂಬ ಚೆನ್ನಾಗಿತ್ತು. ಇದನ್ನು ತುಪ್ಪದ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ ಅಂತ ಅನಿಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.